ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಸಂಘರು ಅಂತ ಹೇಳಿ ಚೀಟಿ ಕೊಟ್ಟು ಅದು ಮಾಡಿ ಇದು ಮಾಡಿ ಅಂತ ಶಿಕ್ಷಕರ ದುರ್ಗಾ ಸವರ್ ಕಡೆ ಅಂದ್ರೆ ಒಂದೇ ₹1 ಹಣನಾಗ್ಲಿ ದಾನನಾಗ್ಲಿ ₹1 ಯಾರು ಯಥೇಚ್ಛವಾಗಿ ಬೇರೆ ಕೊಡಂಗಿಲ್ಲ. ನಿಂತಿರ್ಲಿ ನಿಮ್ಗೆ ಯಾವ್ದೇ ಊರಲ್ಲಿ ಯಾವ್ದೇ ಕ್ಷೇತ್ರದಲ್ಲಿ ಯಾವ್ದೇ ಮನೆಯಲ್ಲಿ ಯಾವ್ದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಎಲ್ಲೇ ಆಗ್ಲಿ ಒಂದು ಬ್ಯಾಂಕ್ ಅಲ್ಲಿ ಆಗ್ಲಿ ಎಲ್ಲೂ ಬಂದು ಯಾರು ದುರ್ಗಾ ಸಾಗರ್ ಅಂತ ನಿಮ್ಮನ್ನ ಕೇಳಿದ್ರೆ ₹1 ಸಹಾಯ ಅಲ್ಲಿ ಹೊರಗಡೆ ಮಾಡಂಗಿಲ್ಲ, ಮಾಡಬಾರ್ದು. ಆತರ ವ್ಯವಸ್ಥೆ ನಡೆಸಂಗಿಲ್ಲ. ನೀವು ಬಂದಾಗ ಕಾಂಕ್ರೀಟ್ ತೋರಿಸಿ ನಿಮ್ ಪ್ರೀತಿನ ಇಲ್ಲಿ ಬಂದಾಗ ತೋರಿಸಿ, ಇಲ್ಲ ಇಲ್ಲಿ ಬಂದಾಗ ಗೂಗಲ್ ಪೇ ಫೋನ್ ಪೇ ಮಾಡೋದು ಇಲ್ಲಿ ಹೇಳ್ತೀನಿ ಯಾರಿಗೆ ಮಾಡ್ಬೇಕಂತ ಅಂತರಿ ಮಾಡಾಸಿದ್ರೆ ಮಾಡಿ. ಅಲ್ಲಂದ್ರೆ ಸೀರೆ ತಂದ್ಕೊಡಿ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸೀರೆ ತರ ಬಂದ್ರೆ ಮಾಮೂಲಿ ಸೀರೆ ತಂದಿ ಆತ ಇಲ್ಲಿ ಹೊತ್ತೆ ಹೇಳ್ತಾ ನಿಮ್ಗೆ ರಸ್ತೆಗೆ ಯಾರು ಅಡ್ಡಕ್ಕಿಂದ ಅಲ್ಲಿ ಕೇಳ್ದ ಇಲ್ಲಿ ಕೇಳ್ದ ಅಂತ ಬಂದು ಏನು ಹೇಳಿದ್ರೆ ನಾವು ನಿಮ್ಮನ್ನು ನಂಬೋದೇ ಇಲ್ಲ. ಅದು ಯಾರ ಬರಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲೂ ದುರ್ಗಾ ಸ್ಥಳ ಅಂತ ಹೇಳಿ ಯಾರು ಬಂದು ಕೇಳಾಗಿಲ್ಲ, ಕೇಳಲ್ಲ. ನನ್ನ ತಮ್ಮಂದ್ರಲ್ಲ, ನಾನ್ ಬಂದ್ರು ₹1 ಸಹಾಯ ಮಾಡ್ಬೇಡಿ, ನಾನು ಎಲ್ಲೂ ಕೇಳೋದು ಇಲ್ಲ, ನಾನು ಟೋಲಗೂ ಫ್ರೀ ಬರಲ್ಲ. ನಿಮ್ಗೆ ಗೊತ್ತಿರುತ್ತೆ, ನಾನು ಟೋಲಗೂ ಫ್ರೀ ಬರಲ್ಲ, ನಾನು ದುರ್ಗಾ ಸ್ಥಳ ಅಂತ ಎಲ್ಲಿ ಹೇಳೋದು ಇಲ್ಲ. ಯಾರ ಕೇಳಿದ್ರೆ ಕೆಲಸ ಮಾಡೋಂತೀವಿ, ಕೆಲಸ ಮಾಡ್ತಿರ್ತಾರೆ ನಿತ್ಯ ಹೊಟ್ಟೆಪಾಡು ಆಗತ್ರ ಕೇಳ್ಕೊಂಡ್ರ ಇನ್ನೊಂದ್ಸಲಿ ಬಂದು ಯಾರ ಬಂದು ನಮ್ಗೆ ಬಂದು ಹಂಗೆ ಹಿಂಗೆ ಅಂದ್ರೆ ಕೇಳೋದೇ ಇಲ್ಲ. ಮನೆ ಯಾರ ಟವಲ್ ಹಾಕಿ ಬಂದ ನಿಂತ್ಕೊಂಡು ಹೇಳ್ತಾನಂತೆ ಮಾತಾಗಿತ್ತು ನಿಮ್ಗೆ ಅಂತ ಒಮ್ಮೆ ಕೇಳಿ ಕೂತಾರಲ್ಲಿ ಯಾವನೊಬ್ಬ ಟವಲ್ ಹಾಕಿ ಬಂದು ಕೆಂಪು ಟವಲ್ ಹಾಕಿ ಬಂದು ಕೆಂಪು ಶರ್ಟ್ ಹಾಕಿ ಬಂದು ನಮ್ಮ ಅಣ್ಣ ತರ ಯಾರು ಬಂದು ದುರ್ಗಾ ಸಾಗರ್ ಅಂತ ಹೇಳಿದ್ರೆ ನಿಮ್ಮನ್ನು ಮೋಸ ಮಾಡೋದಕ್ಕೆ ನಾವು ಜವಾಬ್ದಾರಾಗಿರಲ್ಲ. ನೆನ್ಪಿರ್ಲಿ ನಿಮ್ಗೆಲ್ಲ, ದುರ್ಗಾ ಸ್ಥಳ ನಿಮ್ಮ ನಂಬಿಕೆ ಸ್ಥಳ, ನಿಮ್ ಮನೆ, ನೀವು ಬಂದು ಕೆಲಸ ಮಾಡ್ಬೋದು, ಬಂದು ಕಸ ಹೊಡಿಬಹುದು. ಕೈ ಬಂದರು ಕಾಲ್ ಬಂದರಿದ್ದಾರೆ ಕಸ ಹೊಡೆದು ಅರ್ಥಾಗುತ್ತಾ. ದುಡ್ಡಿನ ವ್ಯವಸ್ಥೆ ಬೇಡ ನಮ್ಗೆ, ನೀವು ಕೊಡೋ ಪ್ರೀತಿನ ಸಾಕು, ನೀವು ಕೊಡೋ ಕಾಂಕೆಟೆಗಳು ತುಂಬಿರುವ ದುಡ್ಡು ಅದೇ ಸಾಕು. ಅದೇ ದುಡ್ಡಲ್ಲಿ ನಾ ಸ್ವಲ್ಪ ತಿಂದು ಬಡ ಸ್ವಲ್ಪ ಕೊಟ್ಟು ಸಣ್ಣ ಗುಡಿ ಕಟ್ಟಿ, ಗುಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ವಾ? ಅಂದಾಶ್ರಮ ವೃದ್ಧಾಶ್ರಮ ನೀವು ಕೊಡೋ ಅಕ್ಕಿ ಹೋಗುತ್ತೆ, ನೋಡ್ತೀರಿ ನೀವೆಲ್ಲ ಯೂಟ್ಯೂಬ್ ಹೆಂಗ್ ಹೋಗುತ್ತೆ ಅಂತ. ಇನ್ನು ಈ ಮಾಹಿತಿ ಸ್ವಲ್ಪ ನಮ್ದಲ್ಲ, ಸ್ವಲ್ಪ ಸಹಕರಿಸಿ ಜಾಗ ಅನ್ಕೋಬೇಡಿ. ಮತ್ತೊಮ್ಮೆ ಕೇಳ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಗಾಡಿಗಳು ನಿಧಾನ, ನಿಮ್ಮ ಚಾಲಕರಿಗೆ ಹೇಳಿ, ನಾನು ಚಾಲಕರು ಹೇಳಿ ನಿಧಾನಕ್ಕೆ ಹೋಗಿ ಅವನು ಸಂಸಾರ ಇದೆ, ನಿಮ್ದು ಸಂಸಾರ ಇರುತ್ತೆ. ಅವ್ನು ಡಿಜೆ ಹಾಕಿ ನೀವು ಖುಷಿ ಪಟ್ಟು ಅಡ್ಡಂತ್ರ ಗುಡ್ಡು ಬಾಯ್ ಮಾಡ್ಕೊಳಕಾಗ್ಲಿ, ಹುಷಾರಾಗಿ ಹೋಗಿ. ಆಗುತ್ತಾ ಪ್ರಸಾದ ಕೊಡ್ತೀನಿ ಅಂತ ಬನ್ನಿ. ಯಾರು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಇಲ್ಲಿ ಖಾಲಿ ಬಿಡಬಾರ್ದು. ಹಂಗೆ ಮುಟ್ಟಿ ಪರವಾಗಿಲ್ಲ, ಒಂದ್ ವೇಳೆ ಖಾಲಿ ಬೀಳಲೇಬೇಕು ಅಂತ ನನಗೆ ನೋಡ್ರೆ ಖಾಲಿ ಬಿಸಿನಲ್ಲ, ಮಕ್ಕಳು ಬಿಸಿನಲ್ಲ, ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಖಾಲಿ ಬೀಳುತ್ತೆ, ನಿಂತ್ಕೊಂಡಿರ್ತೀನಿ ಆಯ್ತಾ.